ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, RRB ಗ್ರೂಪ್ ಡಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿ ನೋಡಿ ಈ ರೀತಿ ಮೆಸೇಜ್ ಬಂತಿ. ಈ ರೀತಿ ಮೆಸೇಜ್ ಬಂದ ಅಭ್ಯರ್ಥಿಗಳು ಪ್ರತಿಯೊಬ್ಬರು ಕೂಡ ತಪ್ಪದೇ ಆಧಾರ್ ಶೇಡಿಂಗ್ ಅನ್ನ ಮಾಡ್ಕೋಬೇಕ್ರಿ. ಆಧಾರ್ ಶೇಡಿಂಗ್ ಏನಾದ್ರು ಮಾಡ್ಕೊಲಿಲ್ಲಪ್ಪ ಅಂದ್ರ ನಿಮ್ದು ರಿಫಂಡ್ ಆಗಿ ಬರುವ 400 ರೂಪಾಯಿ ಏನಿದೆಯಲ್ಲ ಅದು ವಾಪಸ್ ಬರಲ್ಲ. ಇದಕ್ಕೆ ಕೊನೆಯ ದಿನಾಂಕ 9/3/2026 ಆಗಿರ್ತದ. ಅದ್ರ ಒಳಗಡೆ ನೀವು ಆಧಾರ್ ಶೇಡಿಂಗ್ ಅನ್ನ ಮಾಡ್ಸೋಬೇಕ್ರಿ. ಕೆಲವೊಬ್ಬರಿಗೆ ಮೆಸೇಜ್ ಬಂದಿಲ್ರಿ, ಮೆಸೇಜ್ ಬರದೇ ಇದ್ದವರು ಆದಷ್ಟು ನಿಮ್ದು ಅಫಿಷಿಯಲ್ ವೆಬ್ಸೈಟ್ ಅದ RRB ದಲ್ಲಿ ಅಪ್ಲಿಕೇಶನ್ ಏನ್ ಹಾಕಿರಲ್ಲ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬಹುದು. ಅದು ಆಕ್ಟಿವ್ ಇತ್ತಂದ್ರ ನೋ ಪ್ರಾಬ್ಲಮ್ ರೀ, ಇನ್ಆಕ್ಟಿವ್ ಇತ್ತಂದ್ರ ನೀವು ಕೂಡ ಆಧಾರ್ ಶೇಡಿಂಗ್ ಅನ್ನ ಮಾಡ್ಕೋಬೇಕ್ರಿ. ಹಾಗಿದ್ರೆ ಅದನ್ನ ಮೊಬೈಲ್ ಅಲ್ಲಿ ಯಾವ ರೀತಿ ಮಾಡೋದಂತೆ ಇವತ್ತಿನ ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಸ್ನೇಹಿತರೆ, ಆಗಿದ್ರೆ ಇದು ಆಧಾರ್ ಶೇಡಿಂಗ್ ಅಂದ್ರೆ ಏನು, ಯಾವ ಕಾರಣಕ್ಕೆ ಮಾಡ್ಕೋಬೇಕಪ್ಪ ಅಂದ್ರೆ ಕೆಲವೊಬ್ಬರದ್ದು ಏನಿದೆಯಲ್ಲ ಅಕೌಂಟ್ ಎರಡೆರಡು ಇರುತ್ತೆ. ಇವಾಗ ಸದ್ಯಕ್ಕೆ ಏನ್ ಮಾಡ್ತಾರೆ, ಮೊದಲಿಗೆ ನಿಮ್ದು ಪಾಸ್ಬುಕ್ ಜೆರಾಕ್ಸ್ ಅಥವಾ ನಿಮ್ದು ಪ್ರಿಂಟ್ ಔಟ್ ಅನ್ನ ತಗೊಂಡವರು ಡೀಟೇಲ್ಸ್ ಎಲ್ಲ ಹಾಕಿ ಫಿಲ್ ಮಾಡ್ತಾರ. ಬಟ್ ಈ ಸಾರಿ ಯಾವ ರೀತಿ ಇಲ್ಲ, ಕೇವಲ ನಿಮ್ದು ಆಧಾರ್ ಕಾರ್ಡ್ ನಂಬರ್, ಮೊಬೈಲ್ ನಂಬರ್ ಮೇಲೆ ಡೈರೆಕ್ಟ್ ಆಗಿ ನಿಮ್ದು ಅಮೌಂಟ್ ಅನ್ನ ಹಾಕಕತ್ತಾರ. ಸೊ ಅದಕ್ಕಾಗಿ ಇದನ್ನ ಈ ಸಾರಿ ಆಧಾರ್ ಶೇಡಿಂಗ್ ಅನ್ನ ಕಂಪಲ್ಸರಿ ಮಾಡ್ಲೇಬೇಕ್ರಿ. ಮಾಡಿಲ್ಲ ಅಂದ್ರ ರೀಫಂಡ್ ಅಮೌಂಟ್ ಬರಂಗಿಲ್ಲ. ಒಬ್ಬೊಬ್ರದ್ದು ಅಕೌಂಟ್ ಎರಡೆರಡು ಇರುತ್ತೆ, ಅದು ಎರಡು ಕಡೆ ಲಿಂಕ್ ಇರುತ್ತೆ. ಯಾಕಪ್ಪ ಅಂದ್ರ ಒಂದೇ ಮನೆಯಲ್ಲಿ ಒಂದೇ ಫೋನ್ ಅಲ್ಲಿ ತಂದಿದ ಅವ್ರಿಗೆ ಇರುತ್ತೆ ಮತ್ತೆ ಮಕ್ಕಳದು ಕೂಡ ಅವ್ರಿಗೆ ಒಂದೇ ನಂಬರ್ಗೆ ಇರುತ್ತೆ. ಸೊ ಹಂಗೇನಾದ್ರು ಇತ್ತಪ್ಪ ಅದನ್ನ ಆದಷ್ಟು ನೀವು ಈಗ ಚೇಂಜ್ ಮಾಡ್ಕೋಬೇಕು, ಇಲ್ಲ ಅಂದ್ರ ಅಮೌಂಟ್ ಬರಂಗಿಲ್ಲ. ಇಲ್ಲಪ್ಪ ಅಂದ್ರ ನಾವು ಮಾಡ್ಕೊಂಗಿಲ್ಲ ಅಂದ್ರ ಅವ್ರದೇ ನಿಮ್ದು ಆ ಡೀಟೇಲ್ಸ್ ಏನ್ ಕೊಟ್ಟಿರಲ್ಲ ಅವ್ರದೇ ನಿಮ್ ತಂದಿದಾದ್ರು ಕೊಡ್ರಿ, ಇಲ್ಲಕಂದ್ರ ಬೇರೆ ತರದ್ ಯಾರಾದ್ರು ಕೊಟ್ರು ನಡೀತದ. ಬಟ್ ಆದಷ್ಟು ನಿಮ್ದ ಮಾಡ್ಕೋರಿ, ಯಾಕಂದ್ರ ಮತ್ತೆ ಮುಂದೆ ನಡೆಯುವ ಎಕ್ಸಾಮ್ಗೂ ಕೂಡ ಇದು ಹೆಲ್ಪ್ ಆಗತ್ತಾ. ಬರೀ ಹಾಗಿದ್ರೆ ಅದನ್ನ ಯಾವ ರೀತಿ ಮಾಡೋದತ್ ನೋಡೋದಾದ್ರ ಮೊದಲಿಗೆ ಗೂಗಲ್ ಅಲ್ಲಿ ಹೋಗಿ. ಸ್ನೇಹಿತರೆ, ಮೊದಲಿಗೆ ಗೂಗಲ್ ಅಲ್ಲಿ ಹೋಗಿ NPCI ಅಂತ ಸರ್ಚ್ ಮಾಡ್ರಿ. ಗೂಗಲ್ ಅಲ್ಲಿ ನಿಮ್ ಮೊಬೈಲ್ ಆದ್ರೂ ಓಕೆ, ನಿಮ್ ಲ್ಯಾಪ್ಟಾಪ್ ಕಂಪ್ಯೂಟರ್ ಇದ್ರೂ ಓಕೆ, ಅದರಲ್ಲಿ ಹೋಗಿ ಈ ರೀತಿ ಸರ್ಚ್ ಮಾಡ್ಕೋರಿ. ಸ್ನೇಹಿತರೆ, ಅದಕ್ಕೂ ಮೊದಲು RRB ಇಂಪಾರ್ಟೆಂಟ್ ನೋಟ್ಸ್ ಇರ್ತಾವ, ಇಲ್ಲಿ ನೋಡ್ಕೋರಿ. ಏನಾದ್ರು RRB ಗ್ರೂಪ್ ಡಿಗೆ ಸಂಬಂಧಿಸಿದಂತೆ 2026 ಸ್ಟಡಿ ಮಾಡ್ತಾ ಇದ್ರೆ ಈ ನೋಟ್ಸ್ ತುಂಬಾ ಬೇಕು. ಹೌದು ಸ್ನೇಹಿತರೆ, ಸಿಲೆಬಸ್ ಪ್ರಕಾರ ನೋಟ್ಸ್ ಇದಾವೆ. ಸಿಲೆಬಸ್ ಅಲ್ಲಿರೋ GK ಗೆ ಸಂಬಂಧಿಸಿದಂತೆ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್, GK ಗೆ ಸಂಬಂಧಿಸಿದ ಕಂಪ್ಲೀಟ್ ಸಿಲೆಬಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಮತ್ತೆ ಅದೇ ರೀತಿ ನಿಮಗೆ ಸೈನ್ಸ್ ಗೆ ಸಂಬಂಧಿಸಿದಂತೆ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರದ ಡೀಟೇಲ್ಸ್ ನೋಟ್ಸ್ ಪ್ಲಸ್ ನಿಮಗೆ 1000 ಇಂಪಾರ್ಟೆಂಟ್ ಕ್ವಶನ್ಸ್ ವಿತ್ ಆನ್ಸರ್ ರೀ. ಎಕ್ಸಾಮ್ ಸಮೀಪ ಬಂದಾಗ ಇಂಪಾರ್ಟೆಂಟ್ ಕ್ವಶನ್ಸ್ ಓದ್ರಿ, ಮೊದಲಿಗೆ ಡೀಟೇಲ್ಸ್ ನೋಟ್ಸ್ ಓದ್ಕೋರಿ. ಇನ್ನ ಅದೇ ರೀತಿ ಮ್ಯಾಥಮೆಟಿಕ್ಸ್ ರೀಸನಿಂಗ್ ಗೆ ಸಂಬಂಧಿಸಿದ 70 to 80% ಸಿಲೆಬಸ್ ಕವರ್ ಆಗಿರೋ ಕೈ ಬರದ ನೋಟ್ಸ್ ಪ್ಲಸ್ ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ರೀ. ಓಲ್ಡ್ ಕ್ವಶನ್ ಪೇಪರ್ ಬಹಳ ಇಂಪಾರ್ಟೆಂಟ್ ರೀ. ಕ್ವಶನ್ ಯಾವ ರೀತಿ ಅಂತ ಬರ್ತಾವ ಅಂತ ನೋಡ್ಕೋಕ ಇಂಪಾರ್ಟೆಂಟ್ ಆಗಿ ಓಲ್ಡ್ ಕ್ವಶನ್ ಪೇಪರ್ ಕೂಡ ಇರ್ತಾವ್ರಿ. ಮತ್ತೆ ಎಕ್ಸಾಮ್ ಮುಗಿಯೋವರೆಗೆ ಕರೆಂಟ್ ಅಫೇರ್ಸ್ ರೀ. ಇವೆಲ್ಲ ಸೇರಿ ಮೊದಲಿಗೆ 999 ರೂಪಾಯಿ ಐತ್ರಿ. ನೇಮಕಾತಿ ಆದ ಕಾರಣ ಎಲ್ಲಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕಾಗಿ ನಮ್ಮ ಚಾನಲ್ ವಿಡಿಯೋ ನೋಡಿದ ಏನೋ ಸ್ಕ್ರೀನ್ ಶಾಟ್ ಕಳಿಸಿದ್ರೆ 300 ರೂಪಾಯಿ ಅಲ್ರಿ, ಕೇವಲ 200 ರೂಪಾಯಿಗಾಗಿ ನಿಮ್ಗೆ ನೋಟ್ಸ್ ಅನ್ನ ನೀಡ್ತಾರೆ. 999 ಅಲ್ಲ, 300 ರೂಪಾಯಿ ಅಲ್ಲ, ಕೇವಲ 200 ರೂಪಾಯಿ ನಿಮಗೆ ನೋಟ್ಸ್ ಅನ್ನ ನೀಡಲಾಗುತ್ತೆ. ಯಾರಿಗಾದ್ರೂ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಯಾರು ಕೂಡ ಕಾಲನ್ನ ಮಾಡಕೋಬೇಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಹಾಕಿ ಸಂಪೂರ್ಣ ಮಾಹಿತಿನ ಶೇರ್ ಮಾಡಲಾಗುವುದು. ಸ್ನೇಹಿತರೆ, ನೋಟ್ಸ್ ಯಾವ ರೀತಿ ಅದ ಇಲ್ಲಿ ನೋಡ್ಕೋರಿ. ಸ್ನೇಹಿತರೆ, ಸೈನ್ಸ್ ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ಇರ್ತದ. ಕಂಪ್ಲೀಟ್ ಆಗಿ ನಿಮಗೆ ಸೈನ್ಸ್, ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಬೇರೆ ಬೇರೆನೇ ಇರ್ತಾವ್ರಿ. ನೋಡ್ಕೋಬಹುದು ನೋಟ್ಸ್ ಈ ರೀತಿ ಇರ್ತದ. ಸ್ಟ್ಯಾಟಿಕ್ GK ಗೆ ಸಂಬಂಧಿಸಿದಂತೆ ನೋಟ್ಸ್ ನೋಡ್ರಿ ಈ ರೀತಿ ನೋಟ್ಸ್ ಇರುತ್ತೆ. ಅತಿ ಹೆಚ್ಚು ಪ್ರಶ್ನೆಗಳು ಸ್ಟ್ಯಾಟಿಕ್ GK ಒಳಗೆ ಬರ್ತಾರೆ. ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಗೆ ಸ್ಟ್ಯಾಟಿಕ್ GK ಬಹಳ ಇಂಪಾರ್ಟೆಂಟ್ ರೀ. ಇಲ್ಲಿ ನೋಡ್ಕೊತಿರಬಹುದು ಪ್ರತಿಯೊಂದು ಕೂಡ ಇಲ್ಲಿ ನೋಟ್ಸ್ ಇರ್ತಾರೆ. ಯಾರಿಗಾದ್ರೂ ಈ ನೋಟ್ಸ್ ಬೇಕಾಗಿತ್ತಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸ್ಆಪ್ ನಂಬರ್ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ ಅನ್ನ ಪಡೆದುಕೊಳ್ಳಿ. ಕೇವಲ 200 ರೂಪಾಯಿದಲ್ಲಿ ನಿಮಗೆ ಈ ಎಲ್ಲ ನೋಟ್ಸ್ ಸಿಗ್ತಾವ್ರಿ. ನಮ್ಮ ಚಾನಲ್ ವೀಕ್ಷಕರಿಗೆ ಮಾತ್ರ. ಇಂಟ್ರೆಸ್ಟ್ ಇದ್ದವರು ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕ್ರಿ. ಓಕೆ ರೀ, ಬರ್ರಿ ಟಾಪಿಕ್ ಬರೋದಾದ್ರ ಇದ್ರ ಮೇಲೆ ಸರ್ಚ್ ಮಾಡಿದ್ದು ಆಲ್ರೆಡಿ ನಾನು ನಿನ್ನೆ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡ್ರೆ, ಯಾಕಂದ್ರೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಬರೋ ಕಾರಣಕ್ಕಾಗಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೆ. ಸ್ನೇಹಿತರೆ, ಈ ರೀತಿ ಬರುತ್ತಾ ಫಸ್ಟ್ನೇ ಇದ್ರ ಮೇಲೆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೋರಿ. ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ಎಲ್ಲ ಬರುತ್ತಾ. ನಿಮ್ದು ಇಲ್ಲಿ ಮೊದಲಿಗೆ ಏನ್ ಬಂದಿರುತ್ತಪ್ಪ ಅಂದ್ರೆ ಇದು ನೀವು ಡೆಸ್ಕ್ಟಾಪ್ ಸೈಟ್ ನ ಆನ್ ಮಾಡ್ಕೊಂಡಿರ್ಲಿಕ್ಕಂದ್ರೆ ಇದು ಕಸ್ಟಮರ್ ಅನ್ನೋದು ಇಲ್ಲಿ 3 ಡಾಟ್ ಲೈನ್ ಬರ್ತಾವ್ರಿ, ಅದ್ರಲ್ಲಿ ಬಂದಿರ್ತಾವ. ಇಲ್ಲಪ್ಪ ಅಂದ್ರೆ ನೀವು ಏನಾದ್ರೂ ಈಗ ಫೋನ್ ಏನಿದಿಲ್ಲ ಡೆಸ್ಕ್ಟಾಪ್ ಮೋಡ್ ಆನ್ ಮಾಡ್ಕೊಂಡಿದ್ರೆ ಈ ರೀತಿ ಬರ್ತದೆ. ಯಾವ ರೀತಿ ಆನ್ ಮಾಡ್ಕೋದಂತ ಇಲ್ಲಿ ತೋರಿಸ್ತೀನಿ. ಇಲ್ಲಿ ಸ್ಕ್ರೋಲ್ ಮಾಡ್ಕೋರಿ ತಳಗಡೆ, ಇಲ್ಲಿ ಐತೆ ನೋಡ್ರಿ, ಡೆಸ್ಕ್ಟಾಪ್ ಸೈಟ್ ಆನ್ ಮಾಡ್ಕೊಂಡ್ರೆ ಈ ರೀತಿ ಬರುತ್ತೆ. ಈ ರೀತಿ ಬರುತ್ತಲ್ಲ, ಈ ರೀತಿ ಬಂದ ಮೇಲೆ ಇಲ್ಲಿ ಕಸ್ಟಮರ್ ಅಂತ ಏನಿದೆಯಲ್ಲ ಇಲ್ಲಿದೆ ನೋಡಿ, ಇದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ಭಾರತ್ ಇಲ್ಲಿ ತೋರಿಸ್ತೀನಿ ತಡ್ರಿ. ಇಲ್ಲಿ ಕಸ್ಟಮರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿದೆ ನೋಡ್ರಿ, ಭಾರತ್ ಆಧಾರ್ ಶೇಡಿಂಗ್ ಅಂತ ಏನಿದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡ್ಕೋರಿ. ಇದರ ಮೇಲೆ ಕ್ಲಿಕ್ ಮಾಡಿದಂದ್ರೆ ಡೈರೆಕ್ಟ್ ಆಗಿ ಈ ರೀತಿ ಬರತ್ರಿ. ತಡ್ರಿ, ಈ ರೀತಿ ಬರತ್ರಿ. ಈ ರೀತಿ ಬಂದ್ಮೇಲೆ ಸರ್ವರ್ ಸ್ಲೋ ಐತ್ರಿ. ಓಕೆ ರೀ, ಈ ರೀತಿ ಬಂದ್ಮೇಲೆ ಇಲ್ಲಿ ನೋಡ್ಕೋರಿ, ಮೂರನೇದು ಇಲ್ಲಿ ಐತಿ ನೋಡ್ಕೋರಿ. ಇಲ್ಲಿ ಐತಿ ನೋಡ್ರಿ, ಎರಡನೇದು ಆಧಾರ್ ಶೇಡಿಂಗ್ ಅಂಡ್ ಡಿಶೇಡಿಂಗ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಇಲ್ಲಿದೆ ನೋಡ್ರಿ, ಲೆಫ್ಟ್ ಸೈಡ್ ಇರುತ್ತೆ. ಸ್ವಲ್ಪ ಬ್ಲರ್ ಬರಾಕತೈತಿ, ಬಟ್ HD ಕೂಡ ಅಪ್ಲೋಡ್ ಮಾಡಿ, ಬಟ್ ಆದ್ರೂ ಕೂಡ ಅದು ಸರ್ವರ್ ಎಲ್ಲರಿಗೂ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಕೋರಿ, ಇಲ್ಲಿ ನಿಮ್ದು ಆಧಾರ್ ನಂಬರ್ ಹಾಕೋಬೇಕ್ರಿ. ಆಧಾರ್ ನಂಬರ್ ಹಾಕೊಂಡ್ಮೇಲೆ ಇಲ್ಲಿ ಶೇಡಿಂಗ್ ಮಾಡ್ಕೋದು, ಡಿಶೇಡಿಂಗ್ ಎರಡೂ ಕೂಡ ಆಪ್ಷನ್ ಇರುತ್ತೆ. ಇದನ್ನ ನೀವು ಫೋನ್ಯಾಗೂ ಮಾಡ್ಕೋಬಹುದು, ಇಲ್ಲಪ್ಪ ಅಂದ್ರೆ ನಿಮ್ ಹತ್ತಿರದ ಬ್ಯಾಂಕ್ ಸೆಂಟರ್ ಅಂದ್ರೆ ನೀವು ಎಲ್ಲಿ
ನಿಮ್ದು ಬ್ಯಾಂಕ್ ಅಕೌಂಟ್ ಇರುತ್ತಲ್ಲ ಆ ಬ್ಯಾಂಕ್ ಅಕೌಂಟಿಗೆ ಹೋಗಿ ಕೂಡ ಮಾಡ್ಕೋಬಹುದು. ದೂರ ಇರೋರು ಬ್ಯಾಂಕ್ ಅಕೌಂಟಿಗೆ ಏನ್ ಹೋಗೋ ಅವಶ್ಯಕತೆ ಇಲ್ಲ, ನಿಮ್ ಮೊಬೈಲ್ ಅಲ್ಲಿ ಕೂಡ ಮಾಡ್ಕೋಬಹುದ್ರಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೋರಿ. ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ದು ಬ್ಯಾಂಕ್ ಅನ್ನ ಆಯ್ಕೆ ಮಾಡ್ಕೋಬೇಕ್ರಿ. ನೀವು ಯಾವ ಬ್ಯಾಂಕ್ ಅಲ್ಲಿ ನಿಮ್ದು ಅಕೌಂಟ್ ಐತಿ ಅಂದ್ರೆ ಈಗ ಯಾವ್ದನ್ನ ಸೇವಿಂಗ್ ಮಾಡಾಕತ್ತಿರಲ್ಲ ಆ ಬ್ಯಾಂಕ್ ಅಕೌಂಟ್ ಅನ್ನ ಆಯ್ಕೆ ಮಾಡ್ಕೋಬೇಕ್ರಿ. ಎಸ್ ಬಿ ಐ ಆದ್ರೆ ಎಸ್ ಬಿ ಐ ಲಿಸ್ಟ್ ಏನಿರುತ್ತಲ್ಲ ಈ ಲಿಸ್ಟ್ ಅಲ್ಲಿ ಇರುವ ಎಲ್ಲಾ ಬ್ಯಾಂಕ್ ಕೂಡ ನೀವು ಇಲ್ಲಿ ಮಾಡ್ಕೋಬಹುದು. ಈಗ ಯೂನಿಯನ್ ಬ್ಯಾಂಕ್ ಐತ್ರಿ ನಮ್ದು, ಯೂನಿಯನ್ ಬ್ಯಾಂಕ್ ಹಾಕೊಂಡೆ. ಓಕೆ ಹಾಕೊಂಡು ಆಧಾರ್ ಕಾರ್ಡ್ ನಂಬರ್ ಹಾಕೋರಿ. ಅಲ್ಲಿ ಮೇಲೆ ಏನ್ ಆಧಾರ್ ಕಾರ್ಡ್ ಇತ್ತಲ್ಲ ಆಧಾರ್ ಕಾರ್ಡ್ ನಂಬರ್ ಹಾಕೊಂಡ್ರಿ. ಓಕೆ ಬ್ಯಾಂಕ್ ಹಾಕೊಂಡ್ರಿ. ಈಗ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ಕೋರಿ. ಇಲ್ಲಿ ನೋಡ್ರಿ ಅಭ್ಯರ್ಥಿಗಳು ಇಲ್ಲಿ ನೋಡ್ಕೋರಿ ಪ್ರೆಸ್ ಕ್ಯಾಂಡಿಡೇಟ್ ಸೇರಿಂಗ್ ಅಂದ್ರೆ ಏನು ಹಾಕೊಂಡಿರಲ್ಲ. ಈಗ ಆಲ್ರೆಡಿ ಮೂವ್ಮೆಂಟ್ ಅಂದ್ರೆ ಈಗ ಸೇಮ್ ಬ್ಯಾಂಕ್ ವಿತ್ ಅನದರ್ ಅಕೌಂಟ್. ಈಗ ಒಂದ ನಂಬರ್ಗೆ 2 ನಂಬರ್ ಅಕೌಂಟ್ 2 ನಂಬರ್ ಜಾಯಿಂಟ್ ಇರುತ್ತಲ್ಲ ಅಂತವ್ರ ಏನಾದ್ರ ಇಲ್ಲಪ್ಪ ನಮ್ದು ಬೇರೆ ಬೇರೆ ಬ್ಯಾಂಕ್ ನಾಗ ಬೇರೆ ಬೇರೆ ಅಕೌಂಟ್ ಅದಾವು, ಅದರಲ್ಲಿ ಒಂದಕ್ಕ ಅದನ್ನ ಕನ್ಫರ್ಮ್ ಆಗಿ ಮಾಹಿತಿಯನ್ನ ಕೊಡುವ ಸಲುವಾಗಿ ನಾ ಮಾಡಾಕತ್ತೀನಿ ಅಂದ್ರೆ ಇದನ್ನ ಹಾಕೋರಿ. ಇದನ್ನ ಹಾಕೊಂಡ ನಂತರ ಓಕೆ ಇಲ್ಲಿ ಕ್ಲಿಕ್ ಮಾಡ್ಕೋರಿ. ಇಲ್ಲಿ ಅಕೌಂಟ್ ನಂಬರ್ನ 2 ಸಾರಿ ಹಾಕ್ಬೇಕ್ರಿ. ನಿಮ್ಮ ಅಕೌಂಟ್ ನಂಬರ್ ಅದನ್ನೇ ಇಲ್ಲಿ ಮತ್ತೊಳ್ಳಿ ಕನ್ಫರ್ಮ್ ಒಂದ್ ಸಾರಿ ಮಾಡ್ಕೋಬೇಕ್ರಿ. ಅಕೌಂಟ್ ನಂಬರ್ ಹಾಕೊಂಡು ಅದ್ರ ಕೆಳಗಡೆ ಕಾಣೋದು ಏನಿದೆ ಅಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕಾಣೋದು ಓಕೆ ರೀ ಅದನ್ನ ಸಬ್ಮಿಟ್ ಮೇಲೆ ಒತ್ತಿದ್ರೆ ಆ ರೀತಿ ಬರುತ್ತೆ. ಇನ್ಸ್ಟ್ರಕ್ಷನ್ಸ್ ಎಲ್ಲ ಫಾಲೋ ಮಾಡ್ಕೊಂಡು ಓಕೆ ರೀ ಅಗ್ರಿ ಅಂಡ್ ಕಂಟಿನ್ಯೂ ಒತ್ತಿರಿ. ಈ ರೀತಿ OTP ಬರುತ್ತ್ರಿ. ಸ್ನೇಹಿತರೆ OTP ಬಂದ ಮೇಲೆ ಈ ರೀತಿ ಇದನ್ನ ಓಕೆ ಒತ್ತಬೇಕಾಗತ್ರಿ. ಓಕೆ ಒತ್ತಿ ನೋಡ್ಕೊರಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಓಕೆ ಒತ್ತಿದ್ರ ಅಂದ್ರೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊರಿ ವಾಪಸ್. ಸ್ನೇಹಿತರೆ ಅದು ಕಂಪ್ಲೀಟ್ ಆದ್ಮೇಲೆ ಈ ರೀತಿ ಕನ್ಫರ್ಮ್ ಒತ್ತು ಬರ್ತೀರಿ. ಕನ್ಫರ್ಮ್ ಒತ್ತಿದ ಮೇಲೆ ಮತ್ತೊಂದು OTP ಬರುತ್ತೆ. OTP ನ ಒತ್ತಿದ್ರಂದ್ರ ನಿಮ್ದು ಇಲ್ಲಿ ನೋಡ್ಕೊರಿ ಯಾವ ಬ್ಯಾಂಕ್ ಇಂತ್ರ ಯಾವ ಬ್ಯಾಂಕಿಗೆ ನೀವು ಚೇಂಜ್ ಮಾಡಾಕತ್ತೀರ ಅಂತ ಹೇಳಿ ತೋರ್ಸತ್ರಿ. ಇದನ್ನ ಕನ್ಫರ್ಮ್ ಒತ್ತಿದ್ರ ಮುಗೀತ್ರಿ ನಿಮ್ದು ಸಕ್ಸಸ್ ಆದಂಗ್ರಿ. ಇಲ್ಲಪ್ಪ ನಾನು ಫೋನ್ ಮಾಡ್ಕೊಳಕ್ ಆಗಾಕತ್ತಿಲ್ಲಪ್ಪ ಅಂದ್ರೆ ನಿಮ್ ಹತ್ತಿರದ ಬ್ಯಾಂಕಿಗೆ ಹೋಗಿ ಅಲ್ಲಿ ಕೂಡ ನೀವು ಆಧಾರ್ ಶೇರಿಂಗ್ ಅನ್ನ ಮಾಡ್ಸೋಬಹುದ್ರಿ. ಇಲ್ಲಪ್ಪ ನನಗ ಫೋನ್ಯಾಗೂ ಮಾಡಕ್ ಆಗಕತ್ತಿಲ್ಲ, ಅದೇ ರೀತಿ ನಂಗೆ ಆನ್ಲೈನ್ ಸೆಂಟರ್ ಹೋಗಕ್ ಆಗತ್ತಿಲ್ಲ, ಬ್ಯಾಂಕಿಗೆ ಹೋಗಕ್ ಆಗಕತ್ತಿಲ್ಲ ಅನ್ನೋರು ಅಂಡರ್ಸ್ಟ್ಯಾಂಡ್ ಆಗಿಲ್ಲಪ್ಪ ಅನ್ನೋರು ಈ ಕೆಳಗಡೆ ಕೊಟ್ಟಿರೋ ನಂಬರ್ಗೆ ನೀವು ಕಾಲ್ ಅನ್ನ ಮಾಡಿ ಅಥವಾ ಮೆಸೇಜ್ ಅನ್ನ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ಕಳಿಸಿ ನೀವು ಆಧಾರ್ ಶೇರಿಂಗ್ ಅನ್ನ ಮಾಡ್ಸೋಬೋದ್ರಿ. ಕೇವಲ ಒಂದು 50 ರೂಪಾಯಿ ಒಳಗಡೆ ನಿಮ್ದು ಆಧಾರ್ ಶೇರಿಂಗ್ ಅನ್ನ ಮಾಡಿ ಕೊಡ್ತಾರ್ರಿ. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗಡೆ ಕೊಟ್ಟಿರುವ ನಂಬರ್ ಅನ್ನ ಸಂಪರ್ಕಿಸರಿ. ಇಲ್ಲಪ್ಪ ನಾವ್ ಹೇಳಿದ್ದೆಲ್ಲ ಕೂಡ ಅಂಡರ್ಸ್ಟ್ಯಾಂಡ್ ಆಗೈತಿ, ನಾವ್ ಎಲ್ಲೇ ನಮ್ ಫೋನ್ಯಾಗ ಮಾಡ್ಕೋತೀನ ಮಾಡ್ಕೋರಿ. ಇಲ್ಲಪ್ಪ ಅಂದ್ರೆ ಇದಕ್ಕೆ ನಿಮ್ಗೆ ಏನಾದ್ರು ಅಂಡರ್ಸ್ಟ್ಯಾಂಡ್ ಆಗಿಲ್ಲಪ್ಪ ಅಂದ್ರ ಈ ನಂಬರ್ಗೆ ಮೆಸೇಜ್ ಹಾಕ್ರಿ. ನಿಮ್ಗ ಸಂಪೂರ್ಣವಾಗಿ ಅದನ್ನ ಆಧಾರ್ ಶೇರಿಂಗ್ ಅನ್ನ ಮಾಡಿ ಕೊಡ್ತಾರ. ಇಲ್ಲ ನಿಮ್ ಹತ್ತಿರದ ಬ್ಯಾಂಕ್ ಸೆಂಟರ್ಗೆ ಹೋಗ್ರಿ, ಇಲ್ಲಿಕಂದ್ರ ಆನ್ಲೈನ್ ಸೆಂಟರ್ಗಾರ ಹೋಗ್ರಿ, ಅಲ್ಲಿ ಕೂಡ ನಿಮ್ದು ಬ್ಯಾಂಕ್ನ್ಯಾಗು ಮಾಡ್ತಾರ ಮತ್ತ ಆನ್ಲೈನ್ ಸೆಂಟರ್ದಾಗೂ ಕೂಡ ಇದನ್ನ ಮಾಡಿ ಕೊಡ್ತಾರ್ರಿ. ಇದನ್ನ ಮಾಡ್ಸೋದ್ಮೇಲೆ ವಾಪಸ್ ರಿವೆರಿಫಿಕೇಶನ್ ಇದು ಆಧಾರ್ ಶೇರಿಂಗ್ ಆದ್ಮೇಲೆ ವಾಪಸ್ ಅಫಿಷಿಯಲ್ ವೆಬ್ಸೈಟ್ ದಾಗ ಹೋಗಿ RRB ನಿಮ್ದ ನಂಬರ್ ಅಪ್ಲಿಕೇಶನ್ ನಂಬರ್ ಪಾಸ್ವರ್ಡ್ ಅನ್ನ ಹಾಕೊಂಡ ಅಲ್ಲಿ ಮೈ ಅಪ್ಲಿಕೇಶನ್ ದಾಗ ಹೋಗಿ ಆಧಾರ್ ಶೇರಿಂಗ್ ಆಗೈತೆ ಇಲ್ಲ ಅಂತೇಳಿ ಅದನ್ನು ಕೂಡ ಒಂದ್ಸಾರಿ ಚೆಕ್ ಮಾಡ್ಕೋರಿ. ಅದು ಏನಾದ್ರು ನಿಮ್ಗ ಚೆಕ್ ಮಾಡ್ಕೋಬೇಕು ಅನ್ನೋದು ಏನಾದ್ರು ಇತ್ತಪ್ಪ ಅಂದ್ರೆ ಆಧಾರ್ ಶೇರಿಂಗ್ ಆಗೈತೆ ಇಲ್ಲ ಅಂತೇಳಿ ಅದೇನ್ರಿ ವಿಡಿಯೋ ಬೇಕಾಗಿತ್ತು ಅಂದ್ರೆ ಜೈ ಹಿಂದ್ ಅಂತ ಕಮೆಂಟ್ ಮೂಲಕ ಹಾಕ್ರಿ, ಅದನ್ನು ಕೂಡ ನಿಮ್ಗೆ ವಿಡಿಯೋ ಮಾಡಿ ಕೂಡ ತಿಳಿಸ್ತೀನಿ. ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದಕ್ಕೆ ಸಂಬಂಧಿಸಿದ ಏನೇ ಡೌಟ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಒಂದು ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.